ನಮಸ್ಕಾರ ಸ್ನೇಹಿತರೆ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಎಲ್ಲ ಕೆಲಸ ಪೂಜೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಗಳನ್ನ ಸ್ಕೂಲಿಗೆ ಕಳಿಸ್ಬಂದು ನಂತರ ಒಂದು ಲೋಟ ಟೀ ಮಾಡ್ಕೊಂಡು ಕುಡಿದು ರಾಗಿ ತೊಳೆಯೋದಿತ್ತು. ಸ್ವಲ್ಪ ಬಿಸಿಲು ಬಂದಿತ್ತು, ಇವಾಗ ಮಳೆ ಇದ್ದಿದ್ದರಿಂದ ಹಿಂಗೆ ರಾಗಿ ತೊಳಿತಾ ಇದ್ದೀನಿ. ಮೊದಲೆಲ್ಲ ನಾವೇನು ರಾಗಿ ತೊಳಿತಿರ್ಲಿಲ್ಲ, ಯಾಕೆಂದರೆ ಕಣ್ಣದಲ್ಲೇ ಮಾಡೋರು. ಇವಾಗ ಅದು ಕ್ಲೀನ್ಗೆಲ್ಲ ತೊಳಿಲೇಬೇಕು. ನಂತರ ಆಂಟಿ ಮನೆ ಓನರ್ ಆಂಟಿ ಕರೆದಿದ್ರು. ಇವತ್ತು ಸಂಪತ್ ಗೌರಿ ಪೂಜೆ ಮಾಡಿದ್ರಂತ ಹೇಳ್ಬಿಟ್ಟು ಹೋಗಿ ಕುಂಕುಮ ಎಲ್ಲ ಇಸ್ಕೊಂಬಂದು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಶಪ್ಪು ಅಥವಾ ನಮ್ಮ ಕಡೆ ಇದನ್ನು ಸೀಸಪ್ ಅಂತ ಕರೀತಾರೆ, ಮತ್ತು ಜೊತೆಗೆ ಬೀನ್ಸ್ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಮಧ್ಯಾಹ್ನದ ಅಡುಗೆಗೆ. ಮಶಪ್ ಮಾಡೋದಕ್ಕೆ ಸ್ವಲ್ಪ ತೊಗರಿಬೇಳೆ, ಟೊಮೊಟೊ ಸೊಪ್ಪು, ಮೆಂತೆ ಮತ್ತು ಪಾಲಕ್ ಹಾಕಿದ್ದೀನಿ. ಇಲ್ಲಿ ಖಾರ ರುಬ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ, ಖಾರದ ಪುಡಿ, ಸಾಂಬಾರದ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಯಿ, ನಂತರ ಬೇಯಿಸಿಟ್ಕೊಂಡಿರೋಂಥ ಟೊಮೊಟೊ ಆಮೇಲೆ ಬೇಳೆನ ಹಾಕಿ ರೀತಿ ರುಬ್ಕೊಂಡು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಯಿತು. ಈ ಕಡೆ ಅಷ್ಟೊತ್ತಿಗೆ ಮಳೆ ಬಂತು, ಹೋಗಿ ರಾಗಿನೇ ಎತ್ಕೊಂಡಿದ್ದಾಯಿತು. ಮಧ್ಯಾಹ್ನದ ಊಟ ಬೀನ್ಸ್ ಪಲ್ಯ, ಮಶಪ್ ಸಾಂಬಾರು ರೆಡಿ ಆಯಿತು. ನನ್ನ ಮಗಳು ಸಹ ಬಂದಳು. ಎಲ್ಲ ಊಟ ಮುಗಿಸ್ಕೊಂಡು ಸಂಜೆ ಇನ್ನು ಅವಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಹೇಳಿದ್ಲು. ಪಾರ್ಕಿಗೆ ಹೋಗಿದ್ದಾಯಿತು. ಎಷ್ಟು ಪ್ರಶ್ನೆ ಮಾಡ್ತೇವೆ ಅಂತಂದರೆ ಮಕ್ಕಳು, ಇದು ಪ್ರಶ್ನೆ ಮಾಡೋ ಟೈಮ್ ಅಂತಲೇ ಹೇಳ್ತಾರೆ ಅನಿಸುತ್ತೆ. 5 ಇಯರ್ಸ್ 1 to 5 ಮಾತು ಕಲಿತಾಗಿಂದ 5 ಇಯರ್ಸ್ ಆಗೋವರೆಗೂ ಮಕ್ಕಳಿಗೆ ಪ್ರಶ್ನೆಗಳು ಯುಗ ಅಂತಲೇ ಕರೀತಾರೆ. ಸೈಕಾಲಜಿಲಿ ಹಂಗೆ ಅದೇ ರೀತಿ ಅಂತ ಇರೋದು, ಪ್ರಶ್ನೆಗಳ ಯುಗ ಅಂತ. ಏನೇ ಆಗಲಿ ಫ್ರೆಂಡ್ಸ್, ಎಷ್ಟೋ ಪೂಜೆ, ವ್ರತ, ಅವಮಾನ, ಕಷ್ಟ, ಸುಖ ಎಲ್ಲದರಲ್ಲೂ ಭಗವಂತ ಲೇಟಾಗಿ ಕೊಟ್ಟರು ಲೇಟೆಸ್ಟಾಗಿ ಕೊಟ್ಟಿರೋ ಅಂಥ ಅದ್ಭುತ ವರ ನನ್ನ ಮಗಳು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಮಕ್ಕಳಿಲ್ಲ ಅಂತ ಅಂದ್ಕೊಂಡಿದ್ದೀರಾ, ಭಗವಂತ ಕೊಡಬೇಕಾದ್ರೆ ಖಂಡಿತ ಕೊಟ್ಟೇ ಕೊಡ್ತಾನೆ. ಯಾರೂ ಮಕ್ಕಳಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ, ಅದಕ್ಕೂ ಟೈಮ್ ಬೇಕು.